श्रीगुरुभ्यो नमः। हरिः ओम्। सहनौ भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्जं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषानाम्नी संस्कृत भाषायाः कृतिः इदानीं विचार्यते। तत्र विचार्यो विषयः सप्तमो विषयः प्रमाण प्रमेय व्यवहारः तर्कश्च इति सप्तमो विषयः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागं प्रमाण प्रमेय व्यवहारः तर्कश्च इति ग्रन्थभागं यथा स्वामिपादानुग्रहम् इदानीं विचारयामः। अग्रे तावत् श्री श्री स्वामिचरणानां प्रशस्ति श्लोकमेकं यथापूर्वं द्विवारं पठामः। ॐ सजाय रहितं काशाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र सप्तमो विषयः प्रमाण प्रमेय व्यवहारः तर्कश्च इति सप्तमो विषयः। ॐ अवाच्यमप्रमेयञ्च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान संप्रदाय विदो गुरून्
ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಹಾ, ವಿಶುದ್ಧ ವೇದಾಂತ ಪರಿಭಾಷಾ ಸ್ವಾಮಿಪಾದರವರ ಒಂದು ವಿಶಿಷ್ಟ ಕೃತಿ, ಸಂಸ್ಕೃತ ಭಾಷೆಗಿರ್ತಕ್ಕಂಥ ಒಂದು ವಿಶಿಷ್ಟ ಕೃತಿ. ಇದು ಸಂಸ್ಕೃತ ಭಾಷೆಯಲ್ಲಿ ಮಾಡಬೇಕಾದ್ರೆ ಇಲ್ಲಿ ಸ್ವಾಮಿಗಳು ವಿಚಾರಕ್ಕೆ ತೆಗೆದುಕೊಂಡಿರತಕ್ಕಂತಹ ವಿಷಯ ಮತ್ತೆ ಆ ವಿಚಾರದ ಒಂದು ಶೈಲಿ, ವೈಖರಿ ಇವೆಲ್ಲ ಈ ಸಾಮಾನ್ಯ ಜನರಿಗೆ ಯಾರೋ ವೇದಾಂತ ಆಸಕ್ತಿ ಇರುತ್ತೆ ಓದ್ತಾ ಅವರಿಗೆ ಏನಷ್ಟೊಂದು ಪ್ರಯೋಜನಕ್ಕೆ ಬರೋ ಪ್ರಯೋಜನವಲ್ಲ, ಅವ್ರಿಗೆ ಅಷ್ಟೊಂದು ರುಚಿಸೋ ಬೇಕಾಗಿಲ್ಲ ಅವ್ರಿಗೆ ಇಷ್ಟೊಂದು. ಆದ್ದರಿಂದ ಇದರ ಸಂಸ್ಕೃತ ಭಾಷೆಯಲ್ಲಿ ಈ ಬರೆದಿದ್ದಾರಲ್ಲ ಸ್ವಾಮಿಗಳು, ಅದರ ಔಚಿತ್ಯ ಏನು ಅಂತಂದ್ರೆ, ಯಾರು ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯನ್ನ ತಿಳಿದುಕೊಂಡಿರತಕ್ಕಂಥವರು ಭಾಷಾಭಿಜ್ಞರು ಯಾರು, ಈ ಶಾಸ್ತ್ರ ಪಂಡಿತರು, ಈ ಸಂಪ್ರದಾಯ ಕ್ರಮದಿಂದ ಶಾಸ್ತ್ರವನ್ನು ಓದಿರ್ತಕ್ಕಂಥವ್ರು, ವೇದಾಂತ ಶಾಸ್ತ್ರವನ್ನು ಓದಿರ್ತಕ್ಕಂಥವ್ರು ಅವರಿಗಾಗಿ ಈ ಒಂದು ಪುಸ್ತಕ, ಕಿರುಹೊತ್ತಿಗೆ ಇದು ಸಣ್ಣ ಪುಸ್ತಕ, ಅದನ್ನ ಬರೆದಿದ್ದಾರೆ. ಬರೆಯೋದಕ್ಕೆ ಕಾರಣ ಅವೆಲ್ಲ ನಾವು ಹಿಂದೆ ವಿಚಾರ ಮಾಡಿದ್ದೇವೆ, ಈಗೇನು ಅದು ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ವೇದಾಂತ ವಾಕ್ಯಗಳನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಂಡು ಆ ವೇದಾಂತ ವಾಕ್ಯಗಳ ಪರಮ ಪ್ರಯೋಜನ ಅಂತ ಏನಿದೆ ಅದನ್ನ ಏನ್ ಹೇಳ್ತಾರೆ, ವೇದಾಂತ ಪರಿಭಾಷೆಯಲ್ಲೇ ನಿಶ್ರೇಯಸ ಅಂತ ಹೇಳ್ತಾರೆ. ಆ ನಿಶ್ರೇಯಸ ಫಲವಾಪ್ತಿಗೋಸ್ಕರ ನಾವು ವೇದಾಂತ ವಾಕ್ಯಗಳನ್ನ ಹೇಗೆ ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಥಾವತ್ತಾಗಿ ಅಂತಂದ್ರೆ ಏನು, ವೇದಾಂತ ಅಂದ್ರೆ ಶ್ರುತಿ ಮಾತೆಯ ಹೃದಯದಲ್ಲಿ ಯಾವ ಒಂದು ಅಭಿಪ್ರಾಯವಿತ್ತೋ ಅದನ್ನು, ಯಾವ ಅಭಿಪ್ರಾಯದಿಂದ ಶ್ರುತಿ ಹೇಳಿದೆಯೋ ಆ ಅರ್ಥವನ್ನ ಆ ಪದಗಳಿಗೆ ನಾವು ಇಟ್ಕೊಳ್ಬೇಕು, ವಾಕ್ಯವನ್ನು ಕೂಡ ಅದಕ್ಕೆ ತಕ್ಕಂತೆ ಅರ್ಥೈಸಿಕೊಳ್ಳಬೇಕು. ಹಾಗಾದಾಗ ಪರಮ ಪ್ರಯೋಜನವಾಗುತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಹೀಗಾಗಿ ಇದನ್ನು ಒಂದು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ನಾವುಗಳು ಇಲ್ಲಿ ಪಾಠ ವೇದಾಂತ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾ ಇರೋದ್ರಿಂದ ನಮಗೆ ಇದು ಸ್ವಲ್ಪ ಅವಶ್ಯಕ. ಯಾಕೆ ಅಂತಂದ್ರೆ ನೋಡಿ, ಆಯ್ತಪ್ಪ, ವೇದಾಂತ ವಾಕ್ಯಗಳನ್ನ ತಿಳ್ಕೊಳ್ಳೋದು ಅದಕ್ಕೆ ನೇರವಾದ ಒಂದು ಕ್ರಮ ಯಾವುದು? ಉಪನಿಷತ್ತನ್ನು ಓದೋದು, ಭಾಷ್ಯ ಓದೋದು, ಅರ್ಥ ಮಾಡ್ಕೊಳ್ಳೋದು. ಆದರೆ ಬಹಳ ಜನಕ್ಕೆ ಆ ಒಂದು ಶಕ್ತಿ ಇರೋದಿಲ್ಲ. ನೇರವಾಗಿ ಭಾಷ್ಯನೇ ನೋಡಿ ಅದನ್ನ ಅರ್ಥವನ್ನು ಮಾಡಿಕೊಳ್ಳುವಷ್ಟು ಶಕ್ತಿ ಇರೋದಿಲ್ಲ. ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಯಾವುದೋ ಒಂದು ಆ ಒಂದು ಗೈಡೆನ್ಸ್ ಅಂತಾರಲ್ಲ, ಆ ಥರ ಒಂದು ಮಾರ್ಗದರ್ಶಕರು ಅಂತ ಅವ್ರು ಬೇಕು. ಆ ಮಾರ್ಗದರ್ಶಕರು ಯಾರು ಅಂದ್ರೆ ಇವತ್ತಿನ ದಿವಸ ಸಾವಿರಾರು ತರಹದ ಮಾರ್ಗದರ್ಶಕರು. ಒಂದೇ ಒಂದು ವೇದಾಂತ ವಾಕ್ಯಕ್ಕೆ ಅನೇಕ ಅರ್ಥಗಳನ್ನು ಹೇಳತಕ್ಕಂತಹ ವಿದ್ವಾಂಸರು ಇವತ್ತು ಇದ್ದಾರೆ. ಅವರೆಲ್ಲ ವಿದ್ವಾಂಸರೇ, ಇಲ್ಲ ಅಂತ ಇದ್ದಾರೆ. ಅವರನ್ನು ನಾವು ಯಾವುದು ಹೇಳಿಬೇಕು? ಉದಾಹರಣೆ ನೋಡಿ, ತತ್ವಮಸಿ ಅಂತಕ್ಕಂಥದ್ದು ವೇದಾಂತ ಶಾಸ್ತ್ರದಲ್ಲಿ ಒಂದು ಪ್ರಧಾನವಾದ ವಾಕ್ಯ. ಹೌದು ತಾನೆ? ಪ್ರಧಾನವಾದ ವಾಕ್ಯ, ಅದಕ್ಕೆ ಮಹಾವಾಕ್ಯ ಅಂತ ಹೇಳ್ತಾ ಇರಲಿ. ಮಹಾವಾಕ್ಯ ನೋಡೋಣ. ಪ್ರಧಾನವಾದ ಒಂದು ವಾಕ್ಯ, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವೇದಾಂತ ಶಾಸ್ತ್ರದ ಪರಮ ಪ್ರಯೋಜನ ಉಂಟಾಗತ್ತೆ ಅಂತ ಹೇಳಿದ್ದಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ತತ್ವಮಸಿ ನಮಗೇನು ಗೊತ್ತಾಗೋದಿಲ್ವಲ್ಲ. ಭಾಷ್ಯವನ್ನು ಓದೋಣ ಅಂದ್ರೆ ಭಾಷ್ಯನೂ ಕೂಡ ಅಷ್ಟೊಂದು ಅರ್ಥ ಆಗೋದಿಲ್ವ ನಮಗೆ. ಅಂದ್ರೆ ಅದಕ್ಕೆ ಒಂದು ಹೇಳ್ತಕ್ಕಂಥ ಅವ್ರನ್ನ ಬೇಕು. ಅವರನ್ನ ಆಶ್ರಯಿಸೋಣ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳ್ಬಿಟ್ಟಿದ್ದಾರೆ. ಯಾರನ್ನ ಆಶ್ರಯಿಸೋದು? ಅದಕ್ಕೋಸ್ಕರ ಈ ಗೊಂದಲವನ್ನ ಪರಿಹರಿಸುವುದಕ್ಕಾಗಿಯೇ ಈ ಸ್ವಾಮಿಪಾದರವರು ಏನ್ ಮಾಡಿದ್ದಾರೆ, ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಈ ವಿದ್ವಾಂಸರಿಗೆ ಯಾರು ವೇದಾಂತ ಶಾಸ್ತ್ರವನ್ನ ಅಧ್ಯಾಪನ ಮಾಡ್ತಾ ಇದ್ದಾರೋ ಅವರಿಗೆ.
ಸಾಮಾನ್ಯ ಜನರಿಗೆ ಇವೆಲ್ಲ ಗೊತ್ತಿರೋದಿಲ್ಲ. ಯಾರು ಅಧ್ಯಾಪನ ಮಾಡ್ತಾ ಇದ್ದಾರೋ ಅವ್ರು ಏನು ಹೇಳ್ಕೊಡ್ತಾರೆ 4 ಜನಕ್ಕೆ, ಅವರು ಓ ನೋಡಿ ಈ ಅರ್ಥದಿಂದ ಹೇಳ್ಕೊಡ್ಬೇಕು ನೀವು, ಯಾರಿಗೆ? ಶಿಷ್ಯರುಗಳಿಗೆ, ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಒಂದು ತರಹದಲ್ಲಿ ಅವರಿಗೋಸ್ಕರ ಇದು ಹಾಕಿಕೊಟ್ಟಂತಹ ಒಂದು ಮಾರ್ಗ. ಹೀಗಾಗಿ ಏನಾಗಿದೆ, ಜನಸಾಮಾನ್ಯರಿಗೆ ಇದು ಬೇಕು, ಅವ್ರು ಏನು ಹೇಳ್ತಾರೋ ಅದನ್ನ ಒಬ್ಬರು ಅರ್ಥ ಮಾಡ್ಕೊಂಡು ಹೇಳಿದ್ರು ಸಾಕು, ಅದನ್ನ ಅನುಸರಿಸ್ತಾರೆ ಅಲ್ವೇನು. ಹೀಗೆ ಆ ಒಂದು ಉದ್ದೇಶದಿಂದ ಬರೆದಿರತಕ್ಕಂಥ ಒಂದು ಕೃತಿ ಇದು. ಅದಕ್ಕಾಗಿ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಅರ್ಥ ಮಾಡ್ಕೊಂಡು ಬಂದಿದ್ದೇವೆ. ಈಗ ಅದರ 7ನೆಯ ಒಂದು ವಿಷಯ ಇದು ಪ್ರಮಾಣ ಪ್ರಮೇಯ ವ್ಯವಹಾರ ತರ್ಕಶ್ಚ. ನೋಡಿ, ವೇದಾಂತಗಳಲ್ಲಿ ಈ ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತೆ ತರ್ಕ ಅಂತ ಅನ್ನೋದು ಪ್ರತಿಯೊಂದು ಹೇರಳವಾಗಿ ಬಂದಿದೆ. ಏನು ಪ್ರಮಾಣ? ಓ ನೋಡಿ, ಈ ವೇದಾಂತ ಶಾಸ್ತ್ರದಲ್ಲಿ ವಿಹಿತವಾಗಿರತಕ್ಕಂತಹ ಬ್ರಹ್ಮವನ್ನ ತಿಳಿದುಕೊಳ್ಳುವುದಕ್ಕೆ, ತಿಳಿದು ಕೃತಾರ್ಥರಾಗುವುದಕ್ಕೆ ಯಾವುದು ಇದು ಪ್ರಮಾಣ ಅಂತ ಹೇಳಿ ಶಾಸ್ತ್ರ, ಮತ್ತೆ ಆ ಒಂದು ಶಾಸ್ತ್ರದಲ್ಲಿ ಇರತಕ್ಕಂಥ ವಿಷಯ, ಅದಕ್ಕೆ ತಕ್ಕಂಥ ಭಾಷ್ಯ ಮತ್ತೆ ಗ್ರಂಥಗಳು, ಇವೆಲ್ಲ ಪ್ರಮಾಣ. ಪ್ರಮೇಯ ಯಾವುದು? ಈ ಶಾಸ್ತ್ರದ ಮೂಲಕ ನಾವು ಯಾವುದನ್ನ ತಿಳಿದುಕೊಳ್ಳಬೇಕೋ ಅದು ಪ್ರಮೇಯ. ಏನು? ಪ್ರಮಾತುಂ ಯೋಗ್ಯಂ ಪ್ರಮೇಯಂ. ಪ್ರಮಾತುಂ, ಪ್ರಮಾ ಅಂತಂದ್ರೇನು? ಪ್ರಮಾ ಅಂತಂದ್ರೆ ಯಥಾರ್ಥ ಜ್ಞಾನಕ್ಕೆ ಪ್ರಮಾ ಅಂತ ಹೆಸರು. ಹಿಂದೆ ನಾವು ನೋಡಿದ್ದೇವಲ್ಲ, ಇದು ಯಥಾರ್ಥ ಜ್ಞಾನ ಮತ್ತೆ ಅಯಥಾರ್ಥ ಜ್ಞಾನ ಅಂತ ಎರಡು ಉಂಟು. ಎಲ್ಲಿ? ಅದು ವ್ಯವಹಾರದಲ್ಲೂ ಇದೆ. ಹೌದೇನು? ಈಗ ಎದುರುಗಡೆ ನನ್ನ ಹತ್ರ ಪುಸ್ತಕ ಇದೆ. ಯಾವುದು? ವಿಶುದ್ಧ ವೇದಾಂತ ಪರಿಭಾಷಾ ಪುಸ್ತಕ ಇದೆ. ಇದರ ಒಂದು ಯಥಾರ್ಥ ಜ್ಞಾನ ಏನು? ಯಥಾರ್ಥ ಜ್ಞಾನ ನೋಡ್ರಿ, ಇದು ವೇದಾಂತ, ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂತಹ ಸಂಸ್ಕೃತ ಕೃತಿ ಪುಸ್ತಕ ಅಂತದ್ದು ಯಥಾರ್ಥ ಜ್ಞಾನ. ಹೌದಾನೆ? ಇದು ಅಯಥಾರ್ಥ ಜ್ಞಾನ ಅಂತ ಒಂದಿದೆಯಲ್ಲ, ಅದು ಯಾವುದು? ಅಯಥಾರ್ಥ ಜ್ಞಾನ. ಪುಸ್ತಕ ತಿಳ್ಕೊಳ್ಬೇಕಲ್ಲ, ಇನ್ನೇನು ತಿಳ್ಕೊಳ್ತೇನೆ? ಪುಸ್ತಕ ಗಡಿಯಾರ ಅಂತ ತಿಳ್ಕೊಳ್ತೇನೆ? ಏನೂ ಇಲ್ಲ, ಗಡಿಯಾರ ಆ ಕಡೆ ಇದೆ. ಮತ್ತೆ ಅಯಥಾರ್ಥ ಜ್ಞಾನ ಅಂದ್ರೇನು ಅಂತಂದ್ರೆ, ನೋಡಿ, ಈ ಪುಸ್ತಕ ಇದೆ, ಇದು ಪುಸ್ತಕ ಅಲ್ಲ. ಇದು ಏನಿದು? ಇಲ್ಲಿ ಈ ಪುಸ್ತಕ ಅಂತಂದ್ರೆ ಏನು ಗೊತ್ತೇನು? ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಅಷ್ಟೇ ಅರ್ಥ. ಅವರೇ ಇಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಜ್ಞಾನ ನಮಗಾಗುತ್ತೆ. ಅದೇನು ತಪ್ಪೇನಲ್ಲ, ಅದು ಅಲ್ವಾ? ಪುಸ್ತಕ ಅಂತಕ್ಕಂಥದ್ದು ಯಥಾರ್ಥ ಜ್ಞಾನ. ಓ ಇಲ್ಲ, ಪುಸ್ತಕ ಅಲ್ಲ, ಇದು ಸಚ್ಚಿದಾನಂದೇಂದ್ರ ಸರಸ್ವತಿಗಳೇ ಬಂದು ಕೂತ್ಕೊಂಡು ಹೇಳ್ತಾ ಇದ್ದಾನ ಅಂತಕ್ಕಂಥದ್ದು ಅಯಥಾರ್ಥ ಜ್ಞಾನ. ಅದು ಅತ್ಯಂತ ಗೌರವ ಇದೆ, ನಮಗೆಲ್ಲ ಇದೆ, ಸಚ್ಚಿದಾನಂದ ಸರಸ್ವತಿಗಳ ಮೇಲೆ ಎಲ್ಲ ಸರಿ ಅದೇ. ಆದರೆ ಯಥಾರ್ಥ ಜ್ಞಾನ ಏನಿದೆ? ಯಥಾರ್ಥ ಜ್ಞಾನ ಅಂದ್ರೆ ಪುಸ್ತಕ ಅಷ್ಟೇ. ಅಯಥಾರ್ಥ ಜ್ಞಾನ ಅದು ಆ ಒಂದು ಸ್ವಾಮಿಗಳು ಅಂತಕ್ಕಂಥ ಒಂದು ಭಾವನೆ ನಮಗೆ ಅದೆಲ್ಲ ಇರಲಿ. ಏನಾದರೂ ಕೂಡ ಅದು ಅಯಥಾರ್ಥ ಜ್ಞಾನವೇ ಅಷ್ಟೇ, ಯಥಾರ್ಥ ಜ್ಞಾನವಲ್ಲ. ಹೇಳ್ರಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬಂದು ಕೂತಿದ್ದಾರೆ ಅಂತ ಹೇಳ್ತಾ ಇದ್ದೇವೆ, ಅಯಥಾರ್ಥ ಜ್ಞಾನ ಅಂತ ಹೇಳಿ, ಅಯ್ಯೋ ಯಾರಾದರೂ ಅಷ್ಟೇ ಸ್ವಾಮಿ, ಪುಸ್ತಕ ಅಷ್ಟೇ. ಈಗ ವೇದಾಂತ ಪರಿಭಾಷೆಯಲ್ಲಿ, ವೇದಾಂತದಲ್ಲಿ ಈ ಒಂದು ಪುಸ್ತಕ ಅಂತ ನಾವು ಏನು ಜ್ಞಾನವನ್ನು ತಿಳಿತೇವೋ ಅದು ಒಂದು ಜ್ಞಾನ, ಯಥಾರ್ಥ ಜ್ಞಾನ. ಮತ್ತೆ ಇದನ್ನ ಸ್ವಾಮಿಪಾದರು ಅಂತಕ್ಕಂಥದ್ದು ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೆ ಇನ್ನೊಂದು ಹೆಸರನ್ನ ವೇದಾಂತ ಪರಿಭಾಷೆಯಲ್ಲಿ ಹೇಳ್ತಾರೆ. ಯಾವುದಕ್ಕೆ? ಯಥಾರ್ಥ ಜ್ಞಾನಕ್ಕೆ ಇನ್ನೊಂದು ಹೆಸರು. ಅದೇನದು? ಯಥಾರ್ಥ ಜ್ಞಾನ ಅಂತಂದ್ರು ಒಂದೇ, ವಸ್ತು ತಂತ್ರಜ್ಞಾನ ಅಂತಂದ್ರು ಒಂದೇ. ಮತ್ತೆ ಅಯಥಾರ್ಥ ಜ್ಞಾನ ಅಂತಂದ್ರೆ
ಅಯಥಾರ್ಥ ಜ್ಞಾನ ಅಂತಂದ್ರೆ ಅದು ವಸ್ತು ತಂತ್ರಜ್ಞಾನವಲ್ಲ, ಅದು ಕರ್ತೃತಂತ್ರಜ್ಞಾನ. ಸರಿ, ಅದೇನು ಸ್ವಾಮಿ ತಂತ್ರ ತಂತ್ರ ವಸ್ತು ತಂತ್ರ ಕರ್ತು ತಂತ್ರ ಇದೇನು ಅಂತ? ತಂತ್ರ ಅಂತಂದ್ರೆ ತಂತ್ರಂ ಏನು? ತಂತ್ರಂ ಅಂದ್ರೆ ಅಧೀನ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಏನು? ವಸ್ತು ತಂತ್ರ ಅಂದ್ರೇನು? ವಸ್ತುವಿಗೆ ಅಧೀನವಾಗಿರ್ತಕ್ಕಂತಹ ಜ್ಞಾನ. ಅಂದ್ರೇನು? ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ತಕ್ಕಂಥದ್ದು. ವಸ್ತು ಪುಸ್ತಕ ಅಂತ ಇದೆ, ಇದಕ್ಕೆ ಯಾರು ಎರಡನೇ ಮಾತೆ ಇಲ್ಲ. ನೋಡಿ, ವಸ್ತು ತಂತ್ರ ಎಷ್ಟು ಒಂದು ಡಿಫರೆನ್ಸ್ ಅಂತ ನಾವು ನೋಡ್ಬೇಕು. ವಸ್ತು ತಂತ್ರಜ್ಞಾನದಲ್ಲಿ ವಿಕಲ್ಪ, ಉತ್ಸರ್ಗ, ಅಪವಾದ ಅಂತಕ್ಕಂಥದ್ದು ಇಲ್ಲ. ಯಾಕೆ? ಇದು ಪುಸ್ತಕ ಅಂತ ಇದೆ, ನಾನು ಹೇಳಿದ್ರು ಪುಸ್ತಕ ಅಂತ ಹೇಳಬೇಕು, ಇನ್ನೊಬ್ಬ ಹೇಳಿದ್ರು ಪುಸ್ತಕ ಅಂತ ಹೇಳಬೇಕು. ಎಲ್ಲ ಅಮೇರಿಕಾದವರು, ಇಂಡಿಯಾದ, ಪ್ರಪಂಚದ ಯಾವ ಪ್ರಪಂಚ ಅಲ್ಲ, ಯಾವ ಲೋಕದಲ್ಲಿದ್ರೂ ಕೂಡ ಇದೇನಪ್ಪ ಇದು ಪುಸ್ತಕ. ಇದರಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯವಾಗಲಿ ವಿಕಲ್ಪವಾಗಲಿ ಏನೂ ಇರೋದಿಲ್ಲ. ಯಾವುದ್ರಲ್ಲಿ? ವಸ್ತು ತಂತ್ರಜ್ಞಾನ. ಯಾಕೆ? ಯಥಾರ್ಥ ಜ್ಞಾನ ಅದು ಆಯ್ತು. ಇನ್ನು ಕರ್ತೃತಂತ್ರಜ್ಞಾನ. ಕರ್ತೃತಂತ್ರಜ್ಞಾನ ಏನು? ಇದು ಸ್ವಾಮಿಪಾದರು ಅಂತಕ್ಕಂಥದ್ದು ಕರ್ತೃತಂತ್ರಜ್ಞಾನ. ಇದೇನಿದು? ಇದು ವಸ್ತುವಿಗೆ ಅಧೀನವಾಗಿರ್ತಕ್ಕಂಥ ಜ್ಞಾನ ಅಲ್ಲ, ವಸ್ತು ಹೇಗಿದೆಯೋ ಹಾಗೆ ತಿಳಿಸಿಕೊಡುವಂತಹ ಜ್ಞಾನ ಅಲ್ಲ. ಇದು ಕರ್ತೃವಿಗೆ, ಅಂದ್ರೆ ಯಾರು ತಿಳಿತಾ ಇದ್ದಾನೋ ಅವನಿಗೆ ಅಧೀನವಾಗಿರ್ತಕ್ಕಂತಹ ಜ್ಞಾನ. ಪುಸ್ತಕ ಇದೆ, ಈಗ ನೋಡಿ, ನಾನು ಇದನ್ನು ತಿಳಿತಾ ಇದ್ದೆ, ನಾನು ಪುಸ್ತಕ ಅಂತ ನಾನು ತಿಳ್ಕೊಬೇಕು. ನನಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ? ನನಗೆ ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸಾಯಿಪಾದರವರೇ ಕಂಡ್ರೆ ಇದು ಪುಸ್ತಕ ಅಲ್ಲ. ಆಯ್ತು, ಇದೇನು? ನನಗೆ ಸಂಬಂಧಪಟ್ಟ ಜ್ಞಾನ. ಮತ್ತೆ ಇದೇ ಪುಸ್ತಕ ಇತ್ತು, ಪುಸ್ತಕ ಹಳೇದಾಗೋಯ್ತು, ಎಲ್ಲ ಆಗೋಯ್ತು, ಎಲ್ಲ ಆಯ್ತು, ಏನಾಯಿತು? ಹಳೆ ಪೇಪರ್ ಕಾಳಿಸಿ ಹೊರಟಾಯ್ತು. ಅವನಿಗೇನು? ಅವನಿಗೇನಾದ್ರು ಜ್ಞಾನ ಇದೆಯಾ? ಸ್ವಾಮಿಪಾದರು ಜ್ಞಾನ. ಅವನಿಗೆ ತೂಕ ಹಾಕೋದು ಇದು ಒಂದನೇ, ಪೇಪರು ಒಂದನೇ, ಇಲ್ಲ ಇದ್ಯಾವುದ ರದ್ದಿ ಕಾಗದಾರು ಒಂದನೇ. ಹೋಗ್ತಾನೆ. ಹಾಗಾಗಿ ಏನಾಗಿದೆ? ಅದು ಕರ್ತೃತಂತ್ರಜ್ಞಾನ ಅಂತಕ್ಕಂಥದ್ದು ಕರ್ತೃವಿನಿಂದ ಕರ್ತೃವಿಗೆ ಬದಲಾವಣೆ ಆಗತಕ್ಕಂಥದ್ದು. ಯಾವುದು ಬದಲಾವಣೆ ಆಗುತ್ತೋ ಅದು ಯಥಾರ್ಥ ಜ್ಞಾನವಲ್ಲ. ಹೀಗೆ ಈ ವೇದಾಂತ, ಈ ಯಥಾರ್ಥ ಜ್ಞಾನ ಅಂದ್ರೇನು? ಒಬ್ಬೊಬ್ಬರಿಗೆ ಒಂದೊಂದು ತರಹ ಜ್ಞಾನ. ಹೋಗ್ತಾನೆ. ನನಗೆ ಇದು ಸ್ವಾಮಿಪಾದರವರು, ಇನ್ಯಾವುದು ದೇಶಕ್ಕೆ ಹೋಗೋದು ಎಲ್ಲಿ ಹೋದ್ರೆ ಅಯ್ಯೋ ಅಲ್ಲಿ ಪುಸ್ತಕ ಕಂಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಪುಸ್ತಕ ಅನ್ನೋದು ವಸ್ತು ತಂತ್ರಜ್ಞಾನ, ಅದರಲ್ಲಿ ಯಾವ ಕಲ್ಪನೂ ಇಲ್ಲ. ಆದರೆ ಸ್ವಾಮಿಪಾದರು ಅಂತಕ್ಕಂಥ ಕರ್ತೃತಂತ್ರಜ್ಞಾನದಲ್ಲಿ ಬೇಕಾದಷ್ಟು ವಿಕಲ್ಪ. ಒಬ್ಬೊಬ್ರು ಇಲ್ಲ ಕಣ್ರಿ, ಇನ್ನೊಬ್ಬ ಹೇಳ್ತಾನೆ ಸ್ವಾಮಿಪಾದರಲ್ಲ ಕಣ್ರಿ, ಇನ್ಯಾರೋ ಒಂದು ಹೆಸರಿಗೆ ಬಿಡ್ತಾನೆ, ಸೈಂಟ್ ಜೋಸಫ್ ಅನ್ಬಿಡ್ತಾನೆ. ಏನೋ ಇಲ್ಲಿ ಉದಾಹರಣೆ ಹೇಳಿದ್ದಾರೆ, ಏನು ಹೇಳ್ತಾನೆ. ಹೀಗೆ ಈ ಕರ್ತೃತಂತ್ರಜ್ಞಾನ, ವಸ್ತು ತಂತ್ರಜ್ಞಾನ. ವಸ್ತು ತಂತ್ರಜ್ಞಾನದಲ್ಲಿ ಯಾವ ವಿಕಲ್ಪವೂ ಇಲ್ಲ, ಎಲ್ಲಿ ಹೋದ್ರು ಮೂರು ಕಾಲಗಳಲ್ಲಿಯೂ ಕೂಡ ಒಂದೇ ಜ್ಞಾನ, ಮೂರು ಅವಸ್ಥೆಗಳಲ್ಲಿಯೂ ಒಂದೇ ಜ್ಞಾನ. ಮೂರು ಕಾಲ, ಮೂರು ಅವಸ್ಥೆ, ಮತ್ತೆ ಮೂರು ದೇಶಗಳಲ್ಲೂ ಅಷ್ಟೇ. ಮೂರು ದಿನಲ್ಲೇ ಬೇಕಾದ ದೇಶರಾಗಿರ್ಬೋದು, ದೇಶಗಳಲ್ಲೂ ಒಂದೇ ಸ್ಥಾನ, ಒಂದೇ ವಿಚಾರ. ಹೀಗೆ ಇದನ್ನ ಈ ಕರ್ತೃತಂತ್ರಜ್ಞಾನ ಯಾವುದು, ವಸ್ತು ತಂತ್ರಜ್ಞಾನ ಯಾವುದು ಅನ್ನುವುದನ್ನ ವಿಂಗಡಿಸಿ ತಿಳಿದುಕೊಂಡು, ಮತ್ತೇನು? ವಸ್ತು ತಂತ್ರಜ್ಞಾನವು ಹೇಗೆ ವಿಕಲ್ಪವಾಗುವುದಿಲ್ಲವೋ ಅದು ಪರಮಾರ್ಥ ಜ್ಞಾನ ಎಂಬುದಾಗಿ ತಿಳಿದು, ಓಹೋ ಇದಕ್ಕೆ ಈ ಅರ್ಥ ತಿಳಿದು ಅದರ ಪರಮ ಪ್ರಯೋಜನವನ್ನು ಪಡೆಯಬೇಕು. ವಸ್ತು ತಂತ್ರಜ್ಞಾನ ಯಾವತ್ತಿಗೂ ವಿಕಲ್ಪ ಇಲ್ಲ. ಅದೇ ಕರ್ತೃತಂತ್ರಜ್ಞಾನ ವಿಕಲ್ಪ ಬೇಕಾದಷ್ಟಿದೆ. ಕರ್ತೃತಂತ್ರಜ್ಞಾನದಲ್ಲಿ ಏನೇನು ಬರುತ್ತೆ? ಎಲ್ಲ ಬರುತ್ತೆ. ಪೂಜೆ, ಪುರಸ್ಕಾರ, ವ್ರತ, ನಿಯಮ, ಉಪಾಸನೆ ಎಲ್ಲವೂ ಬಂದ್ಬಿಡುತ್ತೆ ಕರ್ತೃತಂತ್ರಜ್ಞಾನದಲ್ಲಿ. ಯಾಕೆ? ಒಂದೊಂದು ಉಪಾಸನೆ, ಅವನಿಗೆ ಅದು ಉಪಾಸನೆ ಮಾಡ್ತಾ ಅನ್ಕೊಂಡ್ರಿ, ಯಾವುದೋ ಕಲ್ಲಿದೆ
ಅದನ್ನ ಏನ್ ಮಾಡ್ತಾನೆ, ವಿಷ್ಣು ಅಂತ ಉಪಾಸನೆ ಮಾಡ್ತಾನೆ. ಇನ್ನೊಬ್ಬನಿಗೆ ಕಲ್ಲದ ಅಷ್ಟೇ. ಹಾಗಾಗಿ ಇದು ಈ ಒಂದು ಕರ್ತೃತಂತ್ರ ವಸ್ತುತಂತ್ರ ಅಂತ. ಈಗ ವಸ್ತುತಂತ್ರಜ್ಞಾನದಲ್ಲೂ ಕೂಡ ಈ ಪ್ರಮಾಣದಿಂದ ವಸ್ತುತಂತ್ರಜ್ಞಾನವೇ ಸಾರ್ವಕಾಲಿಕ, ಅದೇ ಸತ್ಯ ಅಂತ ಆಯ್ತು ಇವಾಗಲ್ವಾ. ಈ ವಸ್ತುತಂತ್ರಜ್ಞಾನಕ್ಕೂ ಕೂಡ ಏನಾಗಿದೆ, ಒಂದು ಪ್ರಮಾಣ ಅಂತಕ್ಕಂಥದ್ದು ಬೇಕು. ಇವಾಗ ಇದು ಪುಸ್ತಕ ಇದೆ, ಹೌದು ತಾನೆ? ಇದು ವಸ್ತುತಂತ್ರಜ್ಞಾನ ಏನು? ಪುಸ್ತಕ. ಇದು ಏನಲ್ಲ, ಕರ್ತೃತಂತ್ರಜ್ಞಾನ ಅಲ್ಲ. ಕರ್ತೃತಂತ್ರಜ್ಞಾನದಲ್ಲಿ ಅದು ಸಾಮೀಪಾದರು. ಹಾಗಾಗಿ ವಸ್ತುತಂತ್ರಜ್ಞಾನ ಅಂತ. ವಸ್ತುತಂತ್ರಜ್ಞಾನಕ್ಕೆ ತಿಳಿಬೇಕಾದ್ರೆ ಇದು ಯಾವುದಕ್ಕೆ ಒಳಪಟ್ಟಿದೆ? ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಒಳಪಟ್ಟಿದೆ. ಅಂದ್ರೇನು? ಈ ಪುಸ್ತಕ ಅಂತ ನಾನು ತಿಳಿಯಬೇಕಾದ್ರೆ ಅದು ವಸ್ತುತಂತ್ರಜ್ಞಾನವಾಗಿರಬಹುದು, ಆದರೂ ಕೂಡ ಅದಕ್ಕೆ ಪ್ರಮಾಣ ಅಂತ ಬೇಕು, ಮತ್ತೆ ನಾನಿರಬೇಕು ಪ್ರಮಾತ್ರ, ಮತ್ತೆ ಇರತಕ್ಕಂಥ ವಸ್ತು ಪ್ರಮೇಯ ಅಂತ ಇರತಕ್ಕಂಥ ವಸ್ತು ಇದೆ. ಅದೇನಾಯ್ತು? ವಸ್ತುತಂತ್ರಜ್ಞಾನ, ಯಥಾರ್ಥ ಜ್ಞಾನ ಯಾವ ಕಾಲದಲ್ಲೂ ಬದಲಾವಣೆ ಆಗೋಲ್ಲ, ಯಾವ ದೇಶದಲ್ಲೂ ಬದಲಾವಣೆ ಆಗೋಲ್ಲ, ಯಾವ ಅವಸ್ಥೆಯಲ್ಲೂ ಬದಲಾವಣೆ ಆಗೋಲ್ಲ. ಹಾಗಿದ್ದರೂ ಕೂಡ ಅದು ಯಾವುದಕ್ಕೆ ಒಳಪಟ್ಟಿದೆ? ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಒಳಪಟ್ಟಿದೆ. ಎಲ್ಲ ಇದೆ ಸರಿ, ಆದರೂ ಕೂಡ ಅದು ಪ್ರಮಾಣ ಪ್ರಮೇಯ. ಇಲ್ಲಿಕ್ಕೇನು ನೋಡಿ, ಪ್ರಮಾತ್ರ. ಯಾವ ಪ್ರಮಾತ್ರ? ನಾನು ಪುಸ್ತಕ ಇರಬೇಕಾದ್ರೆ ನಾನು ಇರಲೇಬೇಕಲ್ಲ, ನಾನು ಪ್ರಮಾತ್ರ ಆಯ್ತು. ಪ್ರಮಾಣ ಪುಸ್ತಕ ಅಂತ ತಿಳಿಬೇಕು ಸ್ವಾಮಿ, ಇದು ಪುಸ್ತಕ. ಅದು ಪ್ರಮಾಣ ಏನು? ಪ್ರಮಾಣ ಬೇಕೇ ಬೇಕು. ಕಣ್ಣು, ಹೌದು ತಾನೆ? ಕಣ್ಣು ಪ್ರಮಾಣ. ಪ್ರಮಾತ್ರವಾದ ನಾನು ಕಣ್ಣೆಂಬ ಪ್ರಮಾಣದಿಂದ ಪ್ರಮೇಯವಾದದ್ದನ್ನ ನಾನು ತಿಳಿತಾ ಇದ್ದೀನಿ. ಏನು ತಿಳಿತಾ ಇದ್ದೇನೆ? ಪುಸ್ತಕ ಎನ್ನುವ ಜ್ಞಾನ ನನಗಾಯ್ತು. ಹೀಗೆ ವಸ್ತುತಂತ್ರಜ್ಞಾನದಲ್ಲಿಯೂ ಕೂಡ ಪ್ರಮಾಣ, ಪ್ರಮಾತೃ ಮತ್ತೆ ಪ್ರಮೇಯ ಎಂಬತಕ್ಕಂತಹ ಚೌಕಟ್ಟಿಗೆ ಒಳಪಟ್ಟೆ ಅದರ ಒಳಗಡೆ ಇರತಕ್ಕಂತಹದ್ದು ಇದು ಕೂಡ ವಸ್ತುತಂತ್ರಜ್ಞಾನವೂ ಕೂಡ. ಈಗ ಇಲ್ಲಿಯ ಪ್ರಶ್ನೆ ಬಂತು, ಈಗ ವೇದಾಂತದಲ್ಲಿ ಹೇಳಿರತಕ್ಕಂಥ ಪರಬ್ರಹ್ಮ ತತ್ವ ಯಾವುದು? ನೋಡಿ, ಈ ಪರಬ್ರಹ್ಮ ತತ್ವವನ್ನ ಎರಡೂ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಏನಂತ? ಒಂದು ಪರಬ್ರಹ್ಮ, ಅದಕ್ಕೆ ಏನು ಗುಣ? ಅಶಬ್ದ ಮತ್ಪಾಕ್ಷಮರೋಪ ಮವ್ಯಯಂ ನವೇದೈಜ್ಞಾಧೈನ ದಾನೈ ಯತ್ತದ್ರೇಶಮಗ್ರಾಕ್ಷರಗೋತ್ರವರ್ಣಮತಿಸ್ತೋತ್ತಂ ತದಪಾದಿಪಾದಂ ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ ನ ಪ್ರಜ್ಞಾನಹಂ ನ ಪ್ರಜ್ಞಂ ನಾ ಪ್ರಜ್ಞ. ಆಯ್ತು, ಅರ್ಥ ಮಾಡ್ಕೋಬಹುದು ಒಂದು. ಇನ್ನೊಂದು, ಈ ಒಂದು ಪುಸ್ತಕ ಇದೆಯಲ್ಲ, ಬ್ರಹ್ಮತತ್ವವನ್ನ ಏನಂತ ಅರ್ಥ ಮಾಡ್ಕೊಳ್ಬೋದು? ಸತ್ಯಕಾಮ, ಸತ್ಯ ಸಂಕಲ್ಪ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಭೂತಾಂತರಾತ್ಮ, ಸರ್ವ ಪ್ರಾಣಿ ಹೃದಯ ವಾಸಿ, ಹೀಗಂತ ಅರ್ಥ ಮಾಡ್ಕೊಳ್ಬೋದು ಅಲ್ವಾ? ಹೀಗಂತ ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ? ಇದು ಕರ್ತೃತಂತ್ರಜ್ಞಾನ. ಬೇಕಾದ ಅರ್ಥ ಮಾಡ್ಕೋಬಹುದು, ಬೇರೆ ಬಿಟ್ಬಿಡ್ಬೋದು. ನಾವು ಯಾವುದನ್ನು ನಂಬೋದಿಲ್ಲ ಕಣ್ರಿ, ಬ್ರಹ್ಮವನ್ನು ಇಲ್ಲ, ಯಾವುದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಯಾಕೆ ಬ್ರಹ್ಮ ಬೇಕು? ಎಲ್ಲವೂ ಕೂಡ ಸ್ವಭಾವ ಸಿದ್ಧವಾಗಿ ಆಗುತ್ತೆ, ಮತ್ತೆ ಎಲ್ಲವೂ ಕೂಡ ಪ್ರಕೃತಿ ನಿಯಮಕ್ಕೆ ಒಳಪಟ್ಟು ಆಗುತ್ತೆ. ಈಗ ಒಂದು 4 ದಿವಸದಲ್ಲಿ ಒಬ್ಬರು ಸಿಕ್ಕಿದ್ರು. ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ. ವೇದಾಂತ ಅಂದ್ರೆ ವೇದಾಂತ ಓದ್ಕೊಂಡ್ರೆ ಸ್ವಲ್ಪ ಎಲ್ಲ ಭಾವಗೀತ ಪರಿಚಯ, ಚೆನ್ನಾಗಿ ಉಪನಿಷತ್ ಪರಿಚಯ ಎಲ್ಲ ಇದೆ. ಅವರು ಒಂದು ಮಾತು ಹೇಳಿದ್ರು. ಏನು? ನಾನು ಯಾವುದೋ ವಿಚಾರಕ್ಕೆ ಬಂತು ನೋಡಿ, ಶಂಕರ ಭಗವತ್ಪಾದರು ಒಂದು ವೇಳೆ ಅವತಾರ ಮಾಡಿ ಈ ಒಂದು ಭಾಷ್ಯ ಅಂತ ಬರೀದೇ ಇದ್ದಿದ್ರೆ ನಮಗೆ ವೇದಾಂತ ವಾಕ್ಯಗಳ ಅರ್ಥ ಏನೇನೋ ತಪ್ಪಾಗಿ ಅರ್ಥ ಹೋಗ್ತಾ ಇತ್ತಲ್ಲ, ಏನು ಮಾಡೋದು ಅಂತ ಸಾಮಾನ್ಯವಾಗಿ ಸುಮ್ಮನೆ ಏನಿಲ್ಲ, ಸೀರಿಯಸ್ ಅಲ್ಲ, ಸಾಮಾನ್ಯವಾಗಿ ಪ್ರಶ್ನೆ ಮಾಡಿ. ಅದಕ್ಕೆ ಅವ್ರು ಕೊಟ್ಟು ಉತ್ತರ ಏನು ಗೊತ್ತೇನೋ? ಅವರು ಬಹಳ ಸೀರಿಯಸ್ ಆಗಿ ಏಕಾಗ್ರ ನೋಡಿ,
ನಿಮ್ಮ ಹೇಳಿಕೆ ತಪ್ಪು. ಅಯ್ಯೋ ಏನ್ ಸ್ವಾಮಿ ಇದು ಹೀಗೆ ಹೇಳ್ತಾ ಇದ್ದೀರಿ ಅಂತ. ಹೌದು ತಪ್ಪು, ಏನೂ ಆಗೋಲ್ಲ. ಶಂಕರ ಭಗವತ್ಪಾದ ಬರುತ್ತಿರ್ಲಿಲ್ಲ, ಅಥವಾ ಅವ್ರು ಬರ್ಲಿಲ್ಲ ಅಂತ ಆದರೆ ಏನಾಗ್ತಾ ಇತ್ತು? ಏನು ನೀವು ಹೇಳ ಏನೂ ಆಗ್ತಾ ಇರಲಿಲ್ಲ. ಯಾಕೆ ಸ್ವಾಮಿ? ಯಾಕೆ? ಇನ್ನೊಬ್ಬ ಹುಡ್ಕೋತಾ ಇದ್ರ ಕಣ್ರಿ, ಯಾರೋ ಒಬ್ರು. ನೋಡಿ ಅವ್ರು ಹೇಳಿದ ಮಾತು ನೋಡಿ, ಉದಾಹರಣೆ ಕೊಟ್ಬಿಟ್ರು. ಏನು ಉದಾಹರಣೆ ಕೊಟ್ಟಿದ್ದು? ಅವ್ರಿಗೆ ಯಥಾವತ್ತ ಅವ್ರು ಹೇಳಿದ್ದನ್ನೇ ಹೇಳ್ತಾ ಇದ್ವಿ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಸ್ವಾತಂತ್ರ್ಯ ಬಂತು, ಪ್ರಧಾನ ಮಂತ್ರಿ ನೆಹರು ಆದರು, 2 ಟರ್ಮ್ ಆದರು, 2 ಟರ್ಮ್ ಆದರು, ಆದರೂ ಬಾಯಿತ್ತು. ಆಮೇಲೆ ಕಾಯಿಲೆ ಬಂತು, ಮಲಗ್ಕೊಂಡ್ರು, ಏನಾಯ್ತು, ಎಲ್ಲೇ ಶುರುವಾಯಿತು. ಯಾರು ಯಾರು ನೆಹರು ನಂತರ ಯಾರು? ದೇಶ ಹಾಳಾಗಿ ಹೋಗ್ಬಿಡುತ್ತೆ, ಅಯ್ಯೋ ಹೊಟ್ಟೋಯ್ತಾ? ಏನೂ ಆಗಿಲ್ಲ ಸ್ವಾಮಿ. ಇನ್ನೊಬ್ರು ಹುಟ್ಕೊಂಡ್ರು. ಹಾಗೆ ಯಾರು ಇದ್ರೂ ಅಷ್ಟೇ, ಹೋದ್ರು ಅಷ್ಟೇ, ಏನೂ ಆಗೋದಿಲ್ಲ. ಯಾವನೋ ಇನ್ನೊಬ್ಬ ಬರ್ತಾನೆ, ಆಗುತ್ತೆ. ಓಹೋ ಇದೇನಪ್ಪ ಇದು, ಈ ಥರ ಹೇಳ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ನಾನು ಅವನಿಗೆ, ಅಲ್ಲ ಸ್ವಾಮಿ ನೀವು ಹೇಳಿದ್ದೆಲ್ಲ ಸರಿಯಾಗಿದೆ, ಇವೆಲ್ಲ ಯಾವುದಕ್ಕೆ ಒಳಪಟ್ಟಿದೆ ಗೊತ್ತಾ? ಯಾವುದಕ್ಕೆ ಒಳಪಟ್ಟಿದೆ ಅಂದ್ರೆ, ನೀವು ಈ ಕರ್ತೃತಂತ್ರಜ್ಞಾನದ ವಿಚಾರಕ್ಕೆ ಇವೆಲ್ಲ ಸರಿ ಹೋಗುತ್ತೆ, ಇಲ್ಲ ಅಂತಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಒಂದು ಯಾರೋ ಬರ್ತಾ ಇರೋದು ಸ್ವಭಾವವಾದ ಅಂತ ಏನಿದೆ, ಅಥವಾ ಈ ಒಂದು ಪ್ರಕೃತಿ ಸಂಬದ್ಧವಾದ ಒಂದು ವಾದ, ಅದು ಒಂದು ವಾದ ಇದೆ. ಎಲ್ಲ ಪ್ರಕೃತಿ ಕಣ್ರಿ, ಅದಕ್ಕೆ ಅವ್ರಿಗೆ ಹೊಂದುತ್ತೆ. ಆದರೆ ಇದು ಯಾವುದು ಗೊತ್ತ ಸ್ವಾಮಿ? ನಾವು ಹೇಳ್ತಾ ಇರ್ತಕ್ಕಂಥದ್ದು ಇದು ಬ್ರಹ್ಮವನ್ನ ವಸ್ತುತಂತ್ರ ರೂಪದಿಂದ ತಿಳಿದುಕೊಳ್ಳಬೇಕು. ಹೇಗಿದೆ ಅಂತ ಹೇಳಿದ್ರೆ ಅವ್ರಿಗೆ ವಸ್ತುತಂತ್ರನೇ ಇಲ್ಲ, ನೋಡಿ ಎಲ್ಲ ಉಪನಿಷತ್ತು ಓದ್ಕೊಂಡಿದ್ದಾರೆ. ಕಠೋಪನಿಷತ್ತು ಹೇಳ್ತಾರೆ ವಸ್ತುತಂತ್ರ ಜ್ಞಾನ ಅಂತಂದ್ರೆ ಗೊತ್ತಿಲ್ಲ, ಕರ್ತವ್ಯ ಜ್ಞಾನ ನಾವೇನು ಕೇಳಿ ಏನು ಬೇಕಿಲ್ಲ. ಯಾಕೆ ವಸ್ತುತಂತ್ರ ಏನು ಅದೇನೋ ಹೇಳಿದ್ರು, ಸರಿ ಬಿಟ್ಬಿಟ್ಟೆ, ಇನ್ನೇ ವಾದ ಮಾಡೋದು ಬಿಟ್ಟು. ಈಗ ಏನಾಗುತ್ತೆ ಅಂದ್ರೆ ಇವೆಲ್ಲವೂ ಕೂಡ ಒಂದು ಗೊಂದಲವಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ವಸ್ತುತಂತ್ರಜ್ಞಾನವಾಗಿದ್ದರೂ ಕೂಡ ಪ್ರಮಾಣ ಪ್ರಮೇಯ ಪ್ರಮಾತ್ರ ವ್ಯವಹಾರಕ್ಕೆ ಒಳಪಟ್ಟೇ ನಡೀಬೇಕು. ಓಹೋ ಗೊತ್ತಾಯ್ತು. ಹಾಗಾದ್ರೆ ಈ ಬ್ರಹ್ಮಕ್ಕೆ ಯಾವುದು ಪ್ರಮಾಣ? ಪ್ರಮಾತ್ರ ಬಿಡಿ, ನಾನು ಪ್ರಮಾಣ ಏನು? ಪ್ರಮೇಯ ಬ್ರಹ್ಮ, ಪ್ರಮಾತ್ರ ನಾನು. ಪ್ರಮೇಯ ಯಾವುದು, ಪ್ರಮಾಣ ಏನು ಅಂತಂದ್ರೆ ಆ ಪ್ರಶ್ನೆ ಬರುತ್ತೆ. ಏನು ಹೇಳ್ಬೋದು ನೀವು? ಏನಂತ ಹೇಳ್ತೀರಿ? ನೋಡ್ರಿ, ನಮ್ಮ ಗುರುಗಳ ಪ್ರಮಾಣ ಅಥವಾ ಶಾಸ್ತ್ರ ಪ್ರಮಾಣ ಅಂತ ಒಂದು ಶಾಸ್ತ್ರ ಪ್ರಮಾಣ. ಓಹೋ, ಅಲ್ಲಿಗೆ ಏನಾಯ್ತು? ಪ್ರಮಾತ್ರವಾದ ನಾನು ಪ್ರಮೇಯವಾದ ಬ್ರಹ್ಮವನ್ನ ಶಾಸ್ತ್ರವೆಂಬ ಪ್ರಮಾಣದಿಂದ ತಿಳಿದುಕೊಳ್ಳಬೇಕು. ಅದೇ ಆಯ್ತು, ಹೌದಾನೆ? ವಸ್ತು ತಂತ್ರಜ್ಞಾನವಾದರೂ ಕೂಡ ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಒಳಪಟ್ಟಿರಬೇಕು. ಸರಿಯಾಗಿದೆ. ಓ ಗೊತ್ತಾಯ್ತು ಸ್ವಾಮಿ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮಿಗಳು, ನೋಡಿ ನೀವು ಹೇಳಿದ್ದು ಸರಿಯಾಗಿದೆ, ಇದಕ್ಕೆ ಶ್ರುತಿಯ ಬೆಂಬಲವೂ ಇದೆ. ಏನಂತ? ಓಂ ಶಾಸ್ತ್ರಯೋನಿತ್ವಾತ್ ಶಾಸ್ತ್ರಾದೇವ ಪ್ರಮಾಣ ಜಗತೋ ಜನ್ಮಾದಿ ಕಾರಣ ಬ್ರಹ್ಮ ಅಧಿಗಮ್ಯತೆ ಹೇಳ್ತಕ್ಕಂಥ ಮಾತು. ತತ್ವ ಸಮನ್ವಯ ಶಾಸ್ತ್ರಯೋನಿತ್ವಾತ್ ಸೂತ್ರ ಪ್ರಮಾಣ, ಮತ್ತೆ ಈ ಹೇಳಿದ ವಾಕ್ಯ ಭಾಷ್ಯ ಪ್ರಮಾಣ. ವೇದಾಂತ ವಾಕ್ಯ ಬೇಕಾದಷ್ಟಿದೆ, ಹೌದೇನು? ಜ್ಞಾನಾದೇವತು ಕೈವಲ್ಯಂ, ಜ್ಞಾನಾದೇವ ಮುಕ್ತಿ. ಹೀಗಿರುವಾಗ ಈ ಪ್ರಮಾಣ ಪ್ರಮೇಯ ವ್ಯವಹಾರ ಅಲ್ಲಿ ನೋಡಿ ಇದೆ, ಹೀಗೆ ಅರ್ಥ ಮಾಡಿಕೊಳ್ಳಬೇಕಾ? ಇಲ್ಲದಿದ್ರೆ ಬೇರೆ ಏನಾದ್ರು ಅರ್ಥ ಇದೆಯಾ ಎಂಬತಕ್ಕಂಥದ್ದನ್ನು ವಿಚಾರ ಮಾಡತಕ್ಕ ಬಹಳ ಮುಖ್ಯ. ಹೊಸ ತಂತ್ರಜ್ಞಾನವಾದರೂ ಕೂಡ ಈ ಪ್ರಮಾಣ ಪ್ರಮೇಯ ಪ್ರಮಾತ್ರ ವ್ಯವಹಾರಕ್ಕೆ ಒಳಪಟ್ಟ ಜನ ಸಾಮಾನ್ಯವಾಗಿರ್ತಕ್ಕಂಥ, ಅದಕ್ಕೆ ಅದು ಬ್ರಹ್ಮವೂ ಹೀಗೆ ಇದೆಯಾ?
ಇಲ್ಲ ಇದಕ್ಕಿಂತ ಬೇರೆ ಆಗಿದೆಯಾ ಅಂದ್ರೆ ಅದಕ್ಕೋಸ್ಕರವೇ ಶಂಕರ ಭಗವತ್ ಪೂಜ್ಯ ಪಾದ ನೋಡಿ ಅವತಾರ ಮಾಡಿದ್ದೇ ಇದ್ರೆ ಎಷ್ಟು ಅನರ್ಥಗಳಾಗ್ತಾ ಇತ್ತು. ಅವರಿಗೆ ಪಾಪ ಇದ್ದಿಲ್ಲ ಬಿಡಿ. ಅವ ಇನ್ನೊಂದೇನಂದ್ರೆ ಎಲ್ಲೋ ಸಿಕ್ಕಿದ್ರು ಯಾವ್ದೋ ಮನೆ ಕೂತ್ಕೊಂಡು 10 ನಿಮಿಷ ಎಲ್ಲ ಊಟಕ್ಕೆ ಲೇಟ್ ಆಯ್ತು ಅಂತ ಮಾತಾಡ್ತಾ ಅಲ್ಲಿ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಇದು ಏಕಾಗ್ರತೆ, ಅದು ಒಂದಿನ ಹೇಳತಕ್ಕಂಥ ವಿಚಾರ ಅಲ್ಲ. ಒಂದಿನ ಹೇಳಿ ಏನ್ ಗೊತ್ತಾಗುತ್ತೆ? ಇದಕ್ಕೆಲ್ಲ ಶಾಸ್ತ್ರ ಓದಿರ್ಬೇಕು, ಭಾಷೆ ಓದಿರ್ಬೇಕು, ಎಲ್ಲ ಜ್ಞಾನ ಇರಬೇಕು. ಅವ್ರಿಗೆ ಹೇಳ್ಬೋದು ಅಷ್ಟೇ ಹೊರತು ಎಲ್ಲರೂ ಹೇಳಕ್ಕಾಗೋದಿಲ್ಲ. ಅದು ಸಾಯಿ ಸ್ವಾಮಿ ಸರಿ ಸ್ವಾಮಿ ಸುಮ್ಗಿದ್ ಬಿಡ್ಬೇಕಷ್ಟೆ. ನೋಡಿ ಹೀಗೆ ಏನಾಗಿದೆ ಇದು, ಈ ಒಂದು ಶಾಸ್ತ್ರ ಪ್ರಮಾಣ ಅಂತಕ್ಕಂಥದ್ದು ಇಟ್ಕೊಳ್ಬೇಕಾ, ಶಾಸ್ತ್ರ ಪ್ರಮಾಣವಾಗಿದೆಯಾ, ಇವೆಲ್ಲ ವಿಚಾರವನ್ನು ಕೂಡ ತಿಳಿಸುವುದಕ್ಕಾಗಿ ಮೊಟ್ಟ ಮೊದಲಿನಲ್ಲಿಯೇ ಭಾಷ್ಯಕಾರರಾದ ಭಗವಾನ್ ಶಂಕರರು ಅಧ್ಯಾಸ ಭಾಷ್ಯ ಅಂತ ಬರೆದಿದ್ದಾರೆ. ಅದು ಅಧ್ಯಾಸ ಭಾಷ್ಯ ಅಂತಕ್ಕಂಥದ್ದು ನಾವು ಇಟ್ಕೊಂಡಿರ್ತಕ್ಕಂಥ ಹೆಸರು. ಶಂಕರರೇನು ಅದನ್ನ ಅಧ್ಯಾಸ ಭಾಷ್ಯ ಅಂತ ಹೆಡ್ಡಿಂಗ್ ಕೊಟ್ಟೇನು ಬರೆದಿಲ್ಲ. ಅವರು ಬರೀ ಉಪೋದ್ಘಾತ ಅಂತ ಅದು ಪೀಠಿಕೆ ಆರೋಪ ಬರೆದಿರ್ತಕ್ಕಂಥದ್ದು. ಇರ್ಲಿ, ಇದನ್ನ ಬರೆದ್ರು ಅಧ್ಯಾಸ ಭಾಷ್ಯ ಅಂತ ಪೀಠಿಕೆ ಆರೋಪವಾಗಿ ಉಪೋದ್ಘಾತದ ಬರೆದು ಅಲ್ಲೊಂದು ಮಾತು ಬರೆದು ನೋಡಿ. ಪದೇ ಪದೇ ಎಷ್ಟು ಸಾರಿ ವಾಕ್ಯ ಹೇಳಿದ್ರು ಕೂಡ ಅದು ನಮಗೆ ಅರ್ಥ ಆಗಬೇಕಷ್ಟೇ. ಬೇಕಾದ್ರೆ ನಾವು ಹೇಳಿದ್ದೇವೆ ಈ ವಾಕ್ಯನ. ಸಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ತಿಳಿಸ್ಲಿಲ್ಲ, ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಮೋಕ್ಷಪರಾಣಿ ಶಾಸ್ತ್ರಾಣ್ಯಪಿ ಪ್ರಮಾತೃ ಪ್ರಮಾಣ ವ್ಯವಹಾರ ವಿಷಯ ಭವಿಷ್ಯತಿ ಭವತಿ. ಆ ಪ್ರಮಾಣ ಪ್ರಮಾತೃಪಣ ವಿಷಯದಲ್ಲೇ ಇದು ಬರುತ್ತೆ. ಅಥವಾ ತತ್ರ ತಸ್ಮಿನ್ನೇವ ಪರಿಧೌ ಏವ ವರ್ತತೆ, ಆ ಪರಿಧಿಯಲ್ಲೇ ಇದು ಬರುತ್ತೆ ಅಷ್ಟೇ. ಹಾಗಾಗಿ ಮತ್ತೇನು ಏನು ಅಂತಂದ್ರೆ ಅದಕ್ಕೂ ಹೇಳ್ತಾರೆ ನೋಡಿ, ಎಲ್ಲಿಯವರೆಗೆ ಈ ಒಂದು ಜ್ಞಾನ ಯಥಾರ್ಥ ಜ್ಞಾನ ನಮಗೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಶಾಸ್ತ್ರ ಪ್ರಮಾಣವೇ ಹೌದು, ನಾವು ಒಪ್ಕೊಳ್ತೇವೆ. ಆದರೆ ಒಂದು ಬಾರಿ ತತ್ವಮಸಿ ಎಂಬ ವಾಕ್ಯದ ಒಂದು ಅರ್ಥ ಯಥಾವತ್ತಾಗಿ ಅನುಭವಕ್ಕೆ ಬಂದು ಬಿಡ್ತು ಅಂತ ಆದ್ಮೇಲೆ ಆಮೇಲಿಂದ ಶಾಸ್ತ್ರ ಪ್ರಮಾಣವೂ ಅಲ್ಲ, ಪ್ರಮಾತೃ ಅಂತೂ ಇಲ್ಲವೇ ಇಲ್ಲ. ಇದು ಪ್ರಮಾತೃ ಪ್ರಮಾಣ ಇದು ಪ್ರಮೇಯ ಅಂತ ಪ್ರಮಾಣದ ಮೂಲಕ ಯಾವುದೋ ಒಂದು ವಸ್ತು ಅರಿಬೇಕು. ಯಾವುದೂ ಇಲ್ಲ ಪ್ರಮೇಯ ಇರತಕ್ಕಂತಹದ್ದು ಏಕಮೇವಾದ್ವಿತೀಯಂ ಪರಂ ಬ್ರಹ್ಮೈವ ಅಂತಕ್ಕಂಥ ಒಂದು ಜ್ಞಾನ. ಅದರಿಂದಾಗಿ ಏನು ಬೇಕು. ಅತ್ರ ವೇದ ಅವೇದ ಪಿತಾ ಮಾತಾ ಒಂದು ಹಕ್ಕು ಒಂದೇ ಅದು. ಆದ್ದರಿಂದ ಏನಂತೆ ಈ ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತೆ ಈ ಒಂದು ವ್ಯವಹಾರಕ್ಕೆ ಬೇಕಾಗಿರತಕ್ಕಂಥ ತರ್ಕ ಇವು ಬೇಕೇ ಬೇಕು. ಇದನ್ನ ಶಾಸ್ತ್ರ ಹೇಳಿದ್ದಾರೆ, ವೇದಾಂತ ವಿಪರ್ವ ಬಂದಿದೆ. ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತನ್ನುವುದನ್ನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ಇದು ವಿವರಣೆ ಸ್ವಲ್ಪ ಜಾಸ್ತಿ ಆಯ್ತು. ಅದನ್ನ ಜಾಸ್ತಿ ಆಯ್ತು ಅಂದ್ರೆ ಕೇಳ್ತಾ ಇದೆ ಮರ್ತೋಗ್ಬಿಡುತ್ತೆ. ಅವರಿಗೆ ಇದು ಪದೇ ಇದಕ್ಕೆ ಆವೃತ್ತಿ ರಸಕೃದುಪದೇಶಾತ್ ಮುಂದೆ ಸೂತ್ರ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಆವೃತ್ತಿ ಬೇಡ, ಒಂದು ಸಾರಿ ಆ ಒಂದು ಬ್ರಹ್ಮ ಇಂಥದ್ದು ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದಾಯ್ತು. ಸರಿ, ಆವೃತ್ತಿ ಬೇಡ ಸರಿ. ಆದರೆ ಯಾರಿಗೆ ಆ ಸಾಮರ್ಥ್ಯ ಇಲ್ಲವೋ, ಒಂದು ಬಾರಿ ತತ್ವಮಸಿ ಅಂತ ಹೇಳಿದ್ರೆ ಆ ಒಂದು ಅನುಭವಕ್ಕೆ ಬರತಕ್ಕಂತಹ ಒಂದು ಸಾಮರ್ಥ್ಯ ಯಾರು ಇಲ್ಲವೋ ಅವರಿಗೆ ಆವೃತ್ತಿ ಬೇಕೇ ಬೇಕು. ಶ್ರವಣದಿಂದ ಸಾಧ್ಯವಾಗಲಿಲ್ಲ, ಅವನಿಗೆ ಅಧಿಕಾರಿ ಎಲ್ಲ. ಅದಕ್ಕೆ ಮನನ ಬೇಕು.
ಮನನ ಆಯ್ತು, ಅಲ್ಲೂ ಏನೋ ಸ್ವಲ್ಪ ಸಂಶಯ ಉಳ್ಕೊಂಡು ಬಿಡ್ತು, ಏನೋ ಈಗ ಮೇಲನೆ ಆಗಿವೆಲ್ಲ ಹಾಗೆ ಇರ್ತಾರ. ಆವಾಗ ಬೇಕು ನಿಧಿಧ್ಯಾಸನ. ಈ ನಿಧಿಧ್ಯಾಸನ ಅಂತ ಅನ್ನುವ ಆ ಚೌಕಟ್ಟಿನ ಒಳಗೆ ಎಲ್ಲವೂ ಬಂದ್ಬಿಡುತ್ತೆ. ಏನು ಮುಖ್ಯವಾಗಿ ತರ್ಕದಿಂದ ನಾವು ಇದನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ಯಾಕೆ ತರ್ಕ ಮುಖ್ಯವಾದದ್ದು. ಹಾಗಾಗಿ ವೇದಾಂತ ಶಾಸ್ತ್ರದಲ್ಲಿ ತರ್ಕಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ತರ್ಕ ಬೇಡ ಬೇಡ, ನೈಷಾ ತರ್ಕೇಣ ಮತಿರಾಪನೀಯ ಅಂತಿದೆ. ಯಾವಾಗ ಅದು ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ, ಆಗ ಅನನ್ಯ ಪ್ರೋಕ್ತೆ, ಕೇಳುವವನು ಅನನ್ಯ ಆಗಿರ್ಬೇಕು, ಹೇಳುವ ಆಚಾರ್ಯನು ಅನನ್ಯ ಆಗಿರ್ಬೇಕು. ಆಗ ನೈಷಾ ತರ್ಕೇನ ಮತಿರಾಪನೀಯ ಸರಿ ಹೋಗುತ್ತೆ. ಆದ್ರೆ ಆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ತರ್ಕ ಬೇಕೇ ಬೇಕು. ಎಂಥ ತರ್ಕ? ವೇದಾಂತಕ್ಕೆ ಶಾಸ್ತ್ರಕ್ಕೆ ಅನುಗುಣವಾದ ತರ್ಕವನ್ನು ಉಪಯೋಗಿಸಿ ಸಿದ್ಧ ಮಾಡಿಕೊಳ್ಬೇಕು. ಹೀಗೆ ಏನು ಇದರ ಸ್ಥಾನ ಏನು, ಪ್ರಮಾಣ ಪ್ರಮೇಯ ವ್ಯವಹಾರ ಏನು, ಸ್ಥಾನ ಏನು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ, ಸ್ವಲ್ಪ ಭಾಗ ಇವತ್ತು ಮುಗಿಸ್ಬೇಕು. ಯತ್ರ ಕ್ವಚಿತ್ ಪರಬ್ರಹ್ಮಣ ಸಕಾಶಾದುತ್ಪತ್ತಿ ಶ್ರೂಯತೆ ಜೀವಾನಾಂ ತತ್ರ ಘಟಾಕಾಶಾದುತ್ಪತ್ತಿರಿವ ಮಾಯಿಕಿ ಸಾ ಇತಿ ಕಲ್ಪನೀಯಂ. ಯಾವುದು? ಸಾ ಸೃಷ್ಟಿ ಉತ್ಪತ್ತಿ, ಆ ಉತ್ಪತ್ತಿ ಮಾಯಿಕಿ ಅಂತ ಏನಾಯ್ತು ಇದು ನೋಡಿ. ಯತ್ರ ಕ್ವಚಿತ್, ಇಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಈ ಪರಬ್ರಹ್ಮದ ಒಂದು ಕಾರಣದಿಂದ ಈ ಒಂದು ಉತ್ಪತ್ತಿಯನ್ನು ಹೇಳಿದ್ದಾರೋ, ಈ ಉತ್ಪತ್ತಿಯ ಉತ್ಪತ್ತಿ ಪ್ರಪಂಚ, ಈ ಉತ್ಪತ್ತಿಯ ಕಾರಣ ಯಾರು? ಪರಬ್ರಹ್ಮ ಅಂತ ಹೇಳಿ ಆ ಪರಬ್ರಹ್ಮದ ಜೊತೆಯಲ್ಲಿ ಉತ್ಪತ್ತಿಯನ್ನು ಹೇಳಿದ್ದಾರೋ, ಅಲ್ಲೆಲ್ಲವೂ ಕೂಡ ನಾವು ಏನು ತಿಳಿಬೇಕು? ಈ ಜೀವರುಗಳು ಹುಟ್ಟುತ್ತಾರೆ. ಜೀವ ಅಂದ್ರೆ ಬರೀ ಜೀವ ಮನುಷ್ಯ ಅಂತ ಒಂದೇ ಅಲ್ಲ, ಸಕಲ ವಸ್ತುಗಳು ಅಷ್ಟೇ ಹುಟ್ಟುತ್ತಾರಲ್ಲ. ಅದಕ್ಕೆ ಏನ್ ತಿಳ್ಕೋಬೇಕು? ಪರಬ್ರಹ್ಮದಿಂದ ಜೀವನ ಹುಟ್ಟಿದ್ದಾನೆ, ಅದು ವೇದಾಂತ ಹೇಳ್ತಾ ಇದೆ. ಹುಟ್ಟಾನೆ ಎಲ್ಲವೂ ಅಷ್ಟೇ. ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯ ಉದ್ದಕ್ಕೆ ಹೋಗಿ ಅಲ್ಲೇನು ಕೊನೆ ಪುರುಷ ಪರಬ್ರಹ್ಮದಿಂದ ಪುರುಷ ಬಂದ. ಆದರೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಘಟಾಕಾಶದ ಉತ್ಪತ್ತಿ ಇರುವ ಮಾಯಿಕಿ ಸಾಯಿ ಅಂದ್ರೆ ಈ ಘಟಾಕಾಶ ಇದೆ, ಘಟಾಕಾಶ ಅಂತ ಹೇಳೋದು ಇದೆಯಾ, ಹಾಗೆ ಮಾಯಿಕಿ ಉತ್ಪತ್ತಿ, ಮಾಯಿಕಿ ಉತ್ಪತ್ತಿ ಅಂತಂದ್ರೆ ಒಂದೇ. ಅದೇನೋ ಉಪಹಿತವಾದ ಉತ್ಪತ್ತಿ ಅಂತಂದ್ರೆ ಒಂದೇ. ಉಪಹಿತೋತ್ಪತ್ತಿ, ಉಪಹಿತ ಅಂದ್ರೆ ಕೇನ ಉಪಹಿತ ಘಟೇನ ಅಷ್ಟೇ. ಘಟವೆಂಬ ಉಪಾಧಿಯಿಂದ, ಘಟೇನ ಉಪಾಧಿನ ಉಪಹಿತ ಘಟಾಕಾಶ. ಘಟವೆಂಬ ಉಪಾಧಿಯಿಂದ ಉಂಟಾದದ್ದು ಆ ಘಟಾಕಾಶ. ಘಟ ಹೋದ್ರೆ ಉಪಾಧಿ ಹೋದ್ರೆ ಘಟ ಆಕಾಶವಿಲ್ಲ. ಓ ಆಕಾಶವು ಆ ಮಹಾಕಾಶದಿಂದ ಹುಟ್ಟಿತ್ತು. ಈಗೇನಾಯ್ತು? ಸ್ವಲ್ಪ ಹೊತ್ತು ಇತ್ತು, ಮಡಿಕೆ ಒಡೆದೋಯ್ತು. ಈಗ ನೋಡಿ ಈ ಸ್ವಲ್ಪ ಹೊತ್ತಲ್ಲಿ ಮಡಿಕೆ ಒಡೆದೋಯ್ತು, ಮಹಾಕಾಶದಲ್ಲಿ ಲೀನವಾಗಿ ಹೋಯಿತು. ಎಲ್ಲ ಬರೀ ಏನಂತ ಹೇಳ್ಬೋದು? ಇದನ್ನೆಲ್ಲ ವೇದಾಂತ ಹೇಳೋದಾದ್ರೆ ಬರೀ ಏನು ಬುರುಡೆ ಅಂತ ಹೇಳ್ಬೋದು. ಮಹಾಕಾಶ ಘಟಾಕಾಶ ಯಾವತ್ತೂ ಹುಟ್ಟಿಲ್ಲ. ಘಟಾಕಾಶ ಅಂತ ಒಂದು ವಸ್ತುನೇ ಇರಲಿಲ್ಲ, ಹುಟ್ಟೇ ಇರ್ಲಿಲ್ಲ. ಆಮೇಲೆ ಲೀನವಾಯಿತು ಅಂತ ಹೇಳಿ ಸ್ವಾಮಿ. ಉಪಾಧಿ ಹುಟ್ಟು ಹೋಯ್ತು. ಹಾಗಾದ್ರೆ ಉಪಾಧಿ ಅಂತಕ್ಕಂಥದ್ದು ಪರಬ್ರಹ್ಮಕ್ಕಿಂತ ಬೇರೆ ಆಗಿದೆಯಾ? ಅದೊಂದು ಪ್ರಶ್ನೆ ಬರುತ್ತಲ್ಲ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೇನೆಯ? ಆ ಉಪಾಧಿಯನ್ನು ಸೇರಿಸಿ ನಾವು ಹೇಳಿದ್ದು ಅದು ಹೇಗೆ ಹೇಳಿ ಅದನ್ನು ಬೇಕಾ ಗೌಡಪಾದ ಕಾಲಕ್ಕೆಲ್ಲ ನಾವೆಲ್ಲ ನೋಡಿ ತಿಳಿಬೇಕಾಗತ್ತೆ. ಗೊತ್ತಾನೆ? ಹಾಗೆ ಈ ಘಟಾಕಾಶದಂತೆ ಉತ್ಪತ್ತಿ ನಾವು ಅಂತ ತಿಳ್ಕೊಳ್ಬೇಕು. ಮತ್ತೆ ಪ್ರಾಯೇನತು ಪರಸ್ಯೈವ ಆತ್ಮನೋ ಜೀವಭಾವೇನ ಅವಸ್ಥಾನಂ ಅಸ್ಮಿನ್ ಶರೀರೆ ಇತಿ ವದಂತಿ ಶ್ರುತಯಃ. ಆದ ಶ್ರುತಿಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಹೀಗೂ ಹೇಳ್ತಾ ಇದೆ. ಏನಂತಂದ್ರೆ ಈ ಒಂದು ಪರಮಾತ್ಮನಿಂದ ಈ ಜೀವವು ಹುಟ್ಟಿತು, ಜೀವಭಾವೇನ ಆ ಅವಸ್ಥಾನಂ ಅಸ್ಮಿನ್ ಶರೀರೆ, ಮತ್ತು ಈ ಶರೀರದಲ್ಲಿ ಪರಮಾತ್ಮನು ಜೀವಭಾವದಿಂದ ಇದ್ದುಕೊಂಡಿದ್ದಾನೆ. ಅಂದ್ರೆ ಏನಾಯ್ತು?
ಅವನಿಗೊಂದು ಆಧಾರ ಅಂತ ಹೇಳಿದಾಗಾಯ್ತು, ಅವನ ಸ್ಥಳ ಅಂತ ಹೇಳಿದಾಗಾಯ್ತು, ಕಾಲ ಅಂತ ಹೇಳಿದಾಗಾಯ್ತು, ಎಲ್ಲವೂ ಬಂತಲ್ಲ. ಇವೆಲ್ಲ ಹೇಳಿದ್ದಾರೆ, ಇಲ್ಲ ಇಲ್ಲ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ನೋಡಿ, ಅನೇನ ಜೀವೇನ ಆತ್ಮಾನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ, ಪ್ರಸಿದ್ಧವಾದ ಶ್ರುತಿ ಛಾಂದೋಗ್ಯ ಶ್ರುತಿ. ಮತ್ತೆ ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನತ ನೋಡಿದ್ದೇವೆ ನಾವು ತೈತ್ತಿರಿಯ ಇತ್ಯಾದ್ಯ ಸೃಷ್ಟೇ ಕಾರ್ಯಕರಣ ಸಂಘಾತೆ ಜೀವಭಾವೇನ ಆತ್ಮನಃ ಪ್ರವೇಶಂ ಧ್ರುವತ್ಯ. ಯಾವುದು ಧ್ರುವತ್ಯ? ಶ್ರುತಯ. ಹೀಗೆ ಹೇಳ್ತಕ್ಕಂಥ ಶ್ರುತಿ ಯಾವುದು? ಹೇಗೆ? ಇದು ಅನಂಜೀವೇನ ಆತ್ಮ ಪ್ರವೇಶ ನಾಮರೂಪೇ ವ್ಯಾಕರವಾಣಿ ಮತ್ತೆ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ನೋಡಿದ್ದೇವೆ ಅದನ್ನು. ಹೀಗೆ ಹೇಳ್ತಕ್ಕಂಥ ಶ್ರುತಿಗಳು ಇದೆ. ಉತ್ಪತ್ತಿ ಆಯಿತು. ಆ ಉತ್ಪತ್ತಿ ಆದದ್ರಲ್ಲಿ ಆ ಪರಮಾತ್ಮನೇ ಪರಬ್ರಹ್ಮವೇ ತಾನೇ ಹೋಗಿ ತಾನೇ ತಾನೇ ಉತ್ಪನ್ನ, ತನ್ನಿಂದಲೇ ಉತ್ಪನ್ನವಾದದ್ರಲ್ಲಿ ಸೇರ್ಕೊಂಡ ಅಂತಿದೆ. ಮತ್ತೆ ಸ್ಮೃತಿಗಳು ಇದೆ. ಬರೀ ಶ್ರುತಿ ಅಲ್ಲ, ಸ್ಮೃತಿನೂ ಇದೆ. ಕ್ಷೇತ್ರಜ್ಞಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, 13ನೇ ಅಧ್ಯಾಯ 7ನೇ ಶ್ಲೋಕ. ಬೇಕಾದಷ್ಟು ವಾದವಿವಾದಗಳು ಇದರ ಮೇಲೆ. ಈ ಸ್ವಲ್ಪ ದಿವಸದಿಂದ ವಾದ ಆಯ್ತಲ್ಲ, ಮುಂದೆ ಅದ್ರ ವಿಚಾರ ಹೇಳಿದ್ದೆ ಅಂತ ಕಾಣುತ್ತೆ. ಬಹುಶಃ ಮುಂದೆ ವಾರ ಹೇಳ್ತೇನೆ ನೋಡೋಣ, ಇನ್ನು ಮುಂದೆ ಶುಕ್ರವಾರ. ಏನದು? ಕ್ಷೇತ್ರಜ್ಞಾಪಿ ಈ ಕ್ಷೇತ್ರಜ್ಞಾಪಿ ಮಾಂ ವಿದ್ಧಿ ಅಂತ ಇದೆಯಲ್ಲ, ಇದು ವಿವಾದಕ್ಕೆ ಒಳಪಟ್ಟಿರ್ತಕ್ಕಂಥ ವಾಕ್ಯ. ಕ್ಷೇತ್ರಜ್ಞ ಅಂದ್ರೆ ಏನು? ಕ್ಷೇತ್ರಜ್ಞಾನ ಪರಮಾತ್ಮನ ಜೀವಾತ್ಮನ ಒಂದು. ಕ್ಷೇತ್ರಜ್ಞಾಪಿ ಮಾಂ ಅಂತ ಇದೆ. ಮಾಂ ಕ್ಷೇತ್ರಜ್ಞಂ ವಿದ್ಧಿ ಅಥವಾ ಕ್ಷೇತ್ರಜ್ಞಂ ಮಾಂ ವಿದ್ಧಿ ಇತಿವಾ. ಇಲ್ಲ, ಬೇಕಾದ ಸಂಶಯ ಬರುತ್ತೆ ಇಲ್ಲಿ. ಅದನ್ನ ಇನ್ನೊಂದು ನೋಡೋಣ. ಇತಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಇದು ಇತ್ಯೇವಮಾದ್ಯಾಹ ದೇಹೇಂದ್ರಿಯಾದಿ ಲಕ್ಷಣೋಪಾಧಿ ಭೇದ ದರ್ಶನಂ ಚ ಅಪೋದ್ಯತೆ ಬಹುಶಃ ಶ್ರುತಿಷು ಅನ್ಯೋ ಸಾವನ್ಯೋ ಅಹಮಸ್ಮೀತಿ ನ ಸವೇದ. ಇದೆಲ್ಲ ಈ ಶ್ರುತಿಯೆಲ್ಲ ಏನಾಯ್ತು? ಒಂದು ಜೀವೇನ ಭಾವೇನ ಆತ್ಮನಾನು ಪ್ರವೇಶ ಜೀವ ಇದ್ದಾನೆ, ಅದಕ್ಕೊಂದು ಸ್ಥಳ ದೇಶ ಕಾಲ ಎಲ್ಲ ಹೇಳ್ತಾರೆ. ಮತ್ತೆ ಇನ್ನೊಂದು ಕಡೆ ಅದೇ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ, ಇವೆಲ್ಲವನ್ನೂ ಕೂಡ ಅಪವಾದಿಸಿ ಹೇಳ್ತಾ ಇದ್ದಾರೆ. ಅದೇನು? ಅಪವಾದ ಮಾಡಿ ನಿರಾಕರಣೆ ಮಾಡಿ ಅದೂ ಇದೆ. ಅದಕ್ಕೇನು ಉದಾಹರಣೆ ನೋಡಿ, ಅನ್ಯೋ ಸಾವನ್ಯೋ ಅಹಮಸ್ಮೀತಿ ನ ಸವೇದ. ನಾನು ಬೇರೆ ಅವನು ಬೇರೆ ಎಂದು ಯಾರು ತಿಳಿಯುತ್ತಾನೆಯೋ ಅವನು ಏನೂ ತಿಳಿದಿಲ್ಲ, ಅವನಿಗೇನು ಗೊತ್ತಿಲ್ಲ. ಯದಿ ಮನ್ಯಸೆ ಸುವೇದೇತಿ ದಭ್ರಮೇವಾಪಿ ನೂನಂ. ಯದಿ ಮನ್ಯಸೆ ಸುವೇದೇತಿ, ನನಗೆಲ್ಲ ಚೆನ್ನಾಗಿ ಗೊತ್ತಾಯ್ತು ಅಂದ್ರೆ ದಭ್ರಮ್ ಅಂದ್ರೆ ಅಲ್ಪಂ, ದಭ್ರಮೇವಾಪಿ ನೂನಂ ಎಲ್ಲ ಬೇಕಾದ ಶ್ರುತಿ ಇದೆ. ಮೃತ್ಯೋ ಸಮೃತ್ಯು ಮಾಪ್ನೋತಿ ಯೈಹನಾನೇವ ಪಶ್ಯತಿ. ಮೇಲಿಂದ ಮೇಲೆ ಹುಟ್ತಾರೆ ಸಾಯ್ತಾನೆ. ಯಾರು ಅಂದ್ರೆ ಯಹ ಇಹ ನಾನಾ ಇವ ಪಶ್ಯತಿ. ಯಾರು? ಓಹೋ, ನಾನಾ ರೂಪ. ನಾನಂದ್ರೆ ನಾನು ಬೇರೆ, ಪರಮಾತ್ಮ ಬೇರೆ, ಪ್ರಪಂಚ ಬೇರೆ, ಪ್ರಪಂಚ ವೈವಿಧ್ಯಮಯವಾದ ಪ್ರಪಂಚ. ಬೇಕಾದಷ್ಟು ಪದಾರ್ಥಗಳು, ಎಣಿಕೆಗೆ ಸಿಗಲಾರದಷ್ಟು ಪದಾರ್ಥಗಳು. ಪರಮಾತ್ಮ ಒಬ್ಬನೇ. ಆದರೆ ಜೀವರು ಎಷ್ಟಿದ್ದಾರೆ? ಅವರು ಕೂಡ ಅಸಂಖ್ಯ. ಹೀಗೆಲ್ಲ ಯಾರು ತಿಳಿತಾರೆ ಅವನು ನಾನಾತ್ಮವಾದಿಯವರು. ಅವನು ಏನ್ ಮಾಡ್ತಾನೆ? ಮೃತ್ಯೋ ಸಮೃತ್ಯು ಮಾಪ್ನೋತಿ ಅಷ್ಟೇ ಅಂತ ಇದೆ. ಇದಕ್ಕೆ ಒಂದು ಸೂತ್ರ ಭಾಷೆ ಒಂದು ವಾಕ್ಯ ಹೇಳಿದ್ದಾರೆ, ಅಧಿಕರಣ. ನೋಡಿ, ಇದು ಇದೆಲ್ಲ ಬಹಳ ಏನದು ಮುಖ್ಯವಾದದ್ದು ಅನ್ನೋಕ್ಕಿಂತ ಸಿದ್ಧಾಂತ ಪರವಾದ ಅಧಿಕರಣ, ವಾಕ್ಯಾನ್ವಯ ಅಧಿಕರಣ ಅಂತ ಅದನ್ನು ಬರ್ತಕ್ಕಂಥ ಒಂದು ಸೂತ್ರಕ್ಕೆ ಭಾಷ್ಯ ಇದು. ಅವಸ್ಥಿತೇ ಋತಿಕಾಶಕೃತ್ನ 3 ಸೂತ್ರ ಇದೆ. ಅದರಲ್ಲಿ 3 ಸೂತ್ರಗಳಲ್ಲೂ ಕೂಡ 3 ಆಚಾರ ಅಭಿಪ್ರಾಯವನ್ನ ತಗೊಂಡು ಅದನ್ನ ಶಂಕರ ಭಗವತ್ಪಾದ ಸಿದ್ಧಾಂತ ಮಾಡಿ ತೋರಿಸ್ತಾರೆ. ಅದನ್ನು ಮುಂದಿನ ವಾರದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.